ಮತ್ತೆ ಮಹರ್ಲೋಕೋತ್ಪಾದಕ ತದಾಶ್ರಯ ತದ್ಭಿನ್ನ ಕಂಬು ಸನ್ನಿಭ ಕೌಸ್ತುಭಭೂಷಣ ಅಖಿಲ ವೇದೋಚ್ಚಾರಣ ಕಂಠ. ಮಹರ್ಲೋಕ, ಭಗವಂತ ಅನೇಕ ಆಭರಣಗಳಿಂದ ಕೂಡಿದ್ದಾನೆ. ಪ್ರದ್ಯುಮ್ನ ಅನಿರುದ್ಧ ಅನ್ನುವ ಭಗವಂತನ ರೂಪಗಳು, ಅಲ್ಲಿ ನಾರದ ಋಷಿಗಳಿದ್ದು ಧ್ಯಾನ ಮಾಡ್ತಾ ಇರ್ತಾರೆ. ಸಮಸ್ತ ದೇವತೆಗಳು ಕೂಡ ಆ ಲೋಕಗಳಿಗೆ, ಅಂದರೆ ಸ್ವರ್ಗಲೋಕದಲ್ಲಿರುವ ದೇವತೆಗಳು ನಾರದರು ವಾಸ ಮಾಡುವ ಮಹರ್ಲೋಕಗಳಿಗೆ ಹೋಗಿ ಅಲ್ಲಿಯೂ ಕೂಡ ಅನೇಕ ಋಷಿಗಳು, ಮೈತ್ರೇಯರು, ಸನಕಾದಿಗಳು, ಇವರೆಲ್ಲ ಅಲ್ಲಿ ವಾಸ ಮಾಡ್ತಾರೆ. ಮಹರ್ಲೋಕಕ್ಕೆ ಅಧಿಪತಿ ಯಾರು ಅಂದರೆ ಸತ್ಯಲೋಕಕ್ಕೆ ಅಧಿಪತಿ ಬ್ರಹ್ಮದೇವರು, ಮಹರ್ಲೋಕಕ್ಕೆ ಸುರಲೋಕಕ್ಕೆ ಅಧಿಪತಿ ಇಂದ್ರ, ಮಹರ್ಲೋಕಕ್ಕೆ ಅಧಿಪತಿ ರುದ್ರದೇವರು ಅಂತ ಹೇಳಿದ್ದಾರೆ. ಮಹರ್ಲೋಕದ ಅಧಿಪತಿ ರುದ್ರ ಅಧಿಪತ್ಯನಾಗಿ ಇಪ್ಪ ಲೋಕದಲ್ಲಿ ಶಕ್ತ್ಯಾದಿ ದೇವತೆಗಳು ಭೂತಗಣ ಸಮಸ್ತ ಸ್ತೋತ್ರ ಮಾಡುವರು ಶಿವನ ಬೃಹಸ್ಪತಿ ವಾಸ. ಶಿವನ ಮೂಲಕ ಅಂತರ್ಯಾಮಿಯಾದ ಭಗವಂತನ ಪ್ರದ್ಯುಮ್ನ ರೂಪವನ್ನು ವಿಶೇಷವಾಗಿ ಮಹರ್ಲೋಕದಲ್ಲಿ ಚಿಂತನೆ ಮಾಡ್ತಾರೆ. ಅಲ್ಲೆಲ್ಲ ಉದ್ಯಾನವನ, ಅದು ಇದು ಎಲ್ಲ ಪಿಕ್ನಿಕ್ ಸ್ಪಾಟ್ ಬೇಕಾದಷ್ಟಿದೆ. ವಿಚಿತ್ರ ವಿಚಿತ್ರ ಧ್ವನಿ ಮಾಡುವ ಖಗಮೃಗ ಜಾತಿಗಳು, ಅದ್ಭುತವಾದ ಗಾನ ವೈಭವಗಳು. ಅಲ್ಲೂ ಒಬ್ಬರು ರಾಮಚಂದ್ರಾಚಾರ್ಯ ಥರ ಗಾನ ಮಾಡೋರು ಇರ್ತಾರೆ, ಅದು ಯಾರು ಅಂತ ಗೊತ್ತಿರಲ್ಲ ಅಷ್ಟೇ. ಆ ರೀತಿ ಎಲ್ಲ ವ್ಯವಸ್ಥೆಗಳು ಕೂಡ ಮಹರ್ಲೋಕದಲ್ಲಿ ಇದೆ. ಈ ಪರಿಯಿಂದ ಧ್ಯಾನ ಮಾಡಿರೋ, ಯಾವುದಾದ್ರೂ ಒಂದೊಂದು ಲೋಕ ಆದರೂ ಧ್ಯಾನ ಮಾಡಿ ಅಂತ, ಒಂದೊಂದು ಲೋಕಕ್ಕೆ ಒಂದೊಂದು ಬೇರೆ ಬೇರೆ ಮಟ್ಟಿನಲ್ಲಿ ಚಿಂತನೆ ಮಾಡಿದ್ದಾರೆ. ಅದಾದಮೇಲೆ ಮಹರ್ಲೋಕ, ಅದು ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ ಅಂತ ವಾಸ್ತವಿಕವಾಗಿ. ಆಮೇಲೆ ತಪೋಲೋಕ ಹೇಳ್ತಾರೆ, ಜನೋಲೋಕವನ್ನು ಬಿಡ್ತಾರೆ. ಜನಲೋಕವನ್ನು ಹೇಳಬೇಕಾಗಿತ್ತು ಅಲ್ಲಿ ವಿಜಯದಾಸರು. 12ನೆಯ ಲೋಕವನ್ನು ತಪೋಲೋಕ ಅಂತ ಹೇಳಿದ್ದಾರೆ, ಜನಲೋಕವನ್ನು ಬಿಟ್ಟಿದ್ದಾರೆ. ಜನಲೋಕವನ್ನು ಯಾಕೆ ಬಿಟ್ಟಿದ್ದಾರೆ ಎನ್ನುವುದು ತುಂಬ ದೊಡ್ಡ ವಿಮರ್ಶೆ ಮಾಡಬೇಕಾದ ಚಿಂತನೆ. ನನ್ನ ದೃಷ್ಟಿಯಲ್ಲಿ ಕೆಲವು ಪುರಾಣಗಳಲ್ಲಿ ಜನಲೋಕವನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗಿಲ್ಲ. 14 ಲೋಕದಲ್ಲಿ ಕಡಿಮೆ ಆಗುತ್ತಲ್ಲ ಅಂದರೆ ವೈಕುಂಠ ಲೋಕವನ್ನು ತಗೊಳ್ತಾರೆ. ಯಾಕೆಂದರೆ ಬ್ರಹ್ಮಾಂಡದ ಒಳಗಡೆ ಇರುವ 14 ಲೋಕದಲ್ಲಿ ವೈಕುಂಠ ಲೋಕವನ್ನು ಬಿಟ್ಟು ಸತ್ಯಲೋಕದ ತನಕ ಗಣನೆ ಮಾಡಬಾರದು ಅಂತ ಕೆಲವು ಪುರಾಣಗಳಲ್ಲಿ ಜನಲೋಕವನ್ನು ಬಿಟ್ಟು ವೈಕುಂಠ ಲೋಕವನ್ನು ತಗೊಳ್ತಾರೆ. ವಿಜಯದಾಸರು ಜನಲೋಕವನ್ನು ಬಿಟ್ಟಿದ್ದಾರೆ. ಜನಲೋಕ ಬಿಟ್ಟಿದ್ದಾರೆ ಅಂದರೆ ಬಿಟ್ಟೇ ಬಿಡಲಿಲ್ಲ, ಮಹರ್ಲೋಕದ ಜೊತೆಗೆ ಜನಲೋಕವನ್ನು ಸೇರಿಸಿಕೊಂಡಿದ್ದಾರೆ. ಅಂದರೆ ರುದ್ರದೇವರ ಆಧಿಪತ್ಯದಲ್ಲೇ ಇರುವ ಲೋಕ ಜನೋಲೋಕ ಅಂತ ಪುರಾಣಗಳಲ್ಲೇ ಇದೆ. ಆದ್ದರಿಂದ ಜನಲೋಕವನ್ನು ಬಿಡ್ತಾರೆ, ತಪೋಲೋಕವನ್ನು ತಗೊಳ್ತಾರೆ. ರುದ್ರೋತ್ಪಾದಕ ತಪೋಲೋಕ ಲಲಾಟ ಪದುಮ ಸಂಭವನಲ್ಲಿ ಅಧಿಪತಿಯು ರುದ್ರನು ಇರುತ್ತಿಪ್ಪ ಸಕಲ ಋಷಿಗಳೊಡನೆ. ಆ ತಪೋಲೋಕದಲ್ಲಿ ಸತ್ಯಲೋಕ ಇದೆ, ತಪೋಲೋಕ ಹೇಳ್ತಾ ಇದ್ದೇನೆ. ಇದು ಸತ್ಯಲೋಕಕ್ಕೆ ತಪೋಲೋಕಕ್ಕೆ ನಿಯಾಮಕರಾದವರು ಬ್ರಹ್ಮದೇವರೇ ಆಗಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. 2 ಲೋಕಗಳಿಗೆ ಆಧಿಪತ್ಯ ಬಂತು ನೋಡಿ. ಸುರಲೋಕಕ್ಕೆ ಇಂದ್ರದೇವರು, ಆಮೇಲೆ ಜನಲೋಕ ಮಹರ್ಲೋಕಕ್ಕೆ ಅಧಿಪತಿಗಳಾಗಿ ರುದ್ರದೇವರಿದ್ದಾರೆ. ತಪೋಲೋಕ ಸತ್ಯಲೋಕಕ್ಕೆ ಅಧಿಪತಿಗಳಾಗಿ ಬ್ರಹ್ಮದೇವರಿದ್ದಾರೆ. ಯಾಕೆ ಅಂದರೆ ಬ್ರಹ್ಮದೇವರ ಹುಬ್ಬಿನಿಂದ ಹುಟ್ಟಿರುವಂತಹ ರುದ್ರದೇವರ ವಿಶೇಷವಾಗಿ ಸೃಷ್ಟಿಯಾಗಿದ್ದೆಲ್ಲಿ ಅಂದರೆ ತಪೋಲೋಕದಲ್ಲಿ ಏನೋ ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಬ್ರಹ್ಮದೇವರಿಗೆ ಸಿಟ್ಟು ಬಂತು, ರುದ್ರದೇವರ ಉತ್ಪತ್ತಿ ಆಯಿತು. ವಿಜಯದಾಸರ ಚಿಂತನೆ ಹೇಗೆ ಅಂದರೆ ಸಿಟ್ಟು ಮಾಡಿಕೊಳ್ಳಿಕ್ಕೂ ಕೆಲವು ಜಾಗ ಇದೆಯಂತೆ. ನೀವು ದೇವ್ರ ಮನೇಲಿ ಕೂತಾಗ ಸಿಟ್ಟು ಮಾಡ್ಕೊಳ್ಬಾರ್ದು, ಬೆಡ್ರೂಮಿಗೆ ಬಂದಾಗ ಸ್ವಲ್ಪ ಸಿಟ್ಟು ಮಾಡ್ಕೋಬೋದು, ಆಯ್ತಾ. ದೇವ್ರ ಮನೇಲಿ ಕೂತು ಸಿಟ್ಟು ಮಾಡಿಕೊಂಡ್ರೆ ದೇವರಿಗೆ ಶತಾಪರಾಧದಲ್ಲಿ ಒಂದು ಅಪರಾಧ. ಬ್ರಹ್ಮದೇವರಿಗೆ ಸಿಟ್ಟು ಬಂದಾಗ ಅವರು ಸತ್ಯಲೋಕದಲ್ಲಿ ಇಲ್ಲಂತೆ, ಯಾಕೆಂದರೆ ಅದು ಮಡಿಮಡಿಯಾದ ತಮ್ಮನೆಯದು. ಅದಕ್ಕೆ ಅವರು ತಪೋಲೋಕಕ್ಕೆ ಬಂದು ಸಿಟ್ಟು ಮಾಡ್ಕೊಂಡ್ರಂತೆ, ಅಲ್ಲಿ ರುದ್ರದೇವರು ಉತ್ಪತ್ತಿ ಆಯ್ತಂತೆ. ಹಾಗಾಗಿ ಅವ್ರು ಬೇರೆ ಕೋಣೆ ಇದ್ದ ಹಾಗೆ ಅದು, ಅಲ್ಲಿ ಬಂದು ಸಿಟ್ಟು ಮಾಡ್ಕೊಂಡಿದ್ದಾರೆ. ಆ ಸತ್ಯಲೋಕದಲ್ಲಿ ಸಿಟ್ಟು ಮಾಡಿಕೊಂಡಿಲ್ಲ ಅನ್ನೋ ಮಾಹಿತಿಯನ್ನು ವಿಜಯದಾಸರು ನೀಡುತ್ತಾರೆ. ಎಷ್ಟೆಲ್ಲ ಚಿಂತನೆಗಳಿದ್ದಾವೆ. ಹೀಗೆ ಅಲ್ಲಿ ನಿರಂತರ ರುದ್ರಾರಿ ದೇವತೆಗಳು ನರಸಿಂಹ ರೂಪಿಯಾದ ನೋಡಿ, ಅದು ಸರಿಯಾಗಿದೆ. ಅದು ಸಿಟ್ಟು ಬಂದಾಗ ರುದ್ರದೇವರು ಉತ್ಪತ್ತಿ ಆಯಿತು. ಅಲ್ಲಿರುವ ರೂಪ ಯಾವುದು ಅಂದರೆ ನರಸಿಂಹ ರೂಪ. ನರಸಿಂಹ ರೂಪವನ್ನು ಎಲ್ಲ ದೇವತೆಗಳು ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾರಂತೆ. ತುಂಬ ಎತ್ತರದಲ್ಲಿದ್ದಾನೆ ನರಸಿಂಹ. ಅಂದರೆ ಸತ್ಯಲೋಕದಿಂದ ಕೆಳಗಡೆ ಇರುವ ರೂಪ ನರಸಿಂಹ ರೂಪ ಅಂತ ಅಲ್ಲಿ ನೃಕೇಸರಿಯ ಪೂಜಿಸಿ ನಿರ್ದೋಷ ಮನದಲ್ಲಿ ಮಾಡುತ್ತಲೇ ತನ್ನ ಪೊದ್ದಿಕೊಂಡು ಸ್ತೋತ್ರಗೈಯುತ್ತಲೇ ಅಂತ ವಿಶೇಷವಾಗಿ ರುದ್ರದೇವರ ಅಂತರ್ಯಾಮೆಯಾದ ನರಸಿಂಹನನ್ನು ಸಮಸ್ತ ದೇವತೆಗಳು ಕೂಡ ಚಿಂತನೆ ಮಾಡ್ತಾರೆ. ನೀವು ಭಗವಂತನ ಪಾದಕಮಲವನ್ನು ಹೊಂದಬೇಕು ಅಂತಾದರೆ ವಿಜಯ ವಿಠ್ಠಲನಂಗರಿ ಪದ್ಮ ಪೊಂದಬೇಕಾದರೆ ತಪೋಲೋಕ ಚಿಂತಿಸು, ಇದನ್ನು ಬಿಡಬೇಡ ಅಂತ ಹೇಳಿದ್ದಾರೆ. ವಿರಿಂಚಿ ಸತ್ಯ ಲೋಕೋತ್ಪಾದಕ ಶೀರ್ಷ ಸರ್ವ ಅವತಾರ ಶ್ರೀಹರಿಮೂರ್ತಿಯ ಪರಿಪರಿಯಿಂದ ಚತುರ್ಮುಖ ಪೂಜಿಪನು. ಸತ್ಯಲೋಕದ ಅಧಿಪತಿಯಾದ ಬ್ರಹ್ಮದೇವರು, ಭಗವಂತನ ಎಷ್ಟೆಲ್ಲ ಅವತಾರಗಳು, ಸತ್ಯಲೋಕದಲ್ಲಿ ಯಾವ ರೂಪ ಅಂತ ಈಗ ಪ್ರಶ್ನೆ. ವಿಜಯದಾಸರ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಭಗವಂತ ಭೂಮಿಯಲ್ಲಿ ಎಷ್ಟೆಲ್ಲ ಅವತಾರಗಳನ್ನು ತಾಳಿದ್ದಾನೋ, ಮುಂದೆ ತಾಳ್ಲಿಕ್ಕಿದ್ದಾನೋ, ಆ ಎಲ್ಲ ಅವತಾರಗಳನ್ನು ಕೂಡ ನಿಲ್ಲಿಸಿಕೊಂಡಿರುವಂತಹ ರೂಪ ಯಾವುದು ಅಂದರೆ ಸತ್ಯಲೋಕ ಅಂತ ವರ್ಣನೆ ಮಾಡಿದ್ದಾರೆ.
ಸತ್ಯಲೋಕದಲ್ಲಿ ಇಲ್ಲದೆ ಇರುವ ಭಗವಂತನ ರೂಪಗಳೇ ಇಲ್ಲ, ಎಲ್ಲ ರೂಪಗಳು ಸತ್ಯಲೋಕದಲ್ಲಿದ್ದಾವೆ. ಯಾಕೆಂದರೆ ಇದು ಬ್ರಹ್ಮಸೂತ್ರಕ್ಕೆ ಅನುಗುಣವಾದ ಮಾತು, ವಿಜಯದಾಸರ ಮಾತು. ಉಪಸಂಹಾರ ಅಂತ ಒಂದು ಶಬ್ದ ಇದೆ, ಗುಣೋಪಸಂಹಾರ ಅಂತ ಬ್ರಹ್ಮಸೂತ್ರದಲ್ಲಿ ಪ್ರತಿ ಸೂತ್ರಗಳಲ್ಲೂ ಕೂಡ ವ್ಯಾಸರು ಅದನ್ನು ವಿವರಿಸಿದ್ದಾರೆ. ಗುಣೋಪಸಂಹಾರ ಅಂದರೆ ಭಗವಂತನ ಅನಂತ ಗುಣಗಳನ್ನು, ಅನಂತ ರೂಪಗಳನ್ನು ಏಕಕಾಲದಲ್ಲಿ ಚಿಂತನೆ ಮಾಡುವ ತಾಕತ್ತು. ಅದು ಬ್ರಹ್ಮದೇವರಿಗೆ ಮಾತ್ರ ಆ ಸಾಮರ್ಥ್ಯ ಇದೆ. ಇತರ ರುದ್ರಾರಿ ದೇವತೆಗಳಿಗೆಲ್ಲ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ಗುಣೋಪಸಂಹಾರದ ಶಕ್ತಿ. ಸಮಗ್ರ ಸಾಕಲ್ಯೇನ ಭಗವಂತನ ಅನಂತ ಕಲ್ಯಾಣ ಗುಣಗಳಿದ್ದಾವೆ. ಜೀವಕೋಟಿಯಲ್ಲಿ ಬಹುತೇಕ ಆ ಗುಣಗಳನ್ನು ಅನಂತ ಪಾಲಿನಲ್ಲಿ ಸಂಹಾರ ಮಾಡುವ, ಆ ರೂಪಗಳನ್ನು ಚಿಂತನೆ ಮಾಡುವ ಸಾಮರ್ಥ್ಯ ಆ ಬ್ರಹ್ಮದೇವರದ್ದು. ಆದ್ದರಿಂದ ಎಲ್ಲ ರೂಪಗಳು ಕೂಡ ಸತ್ಯಲೋಕದಲ್ಲಿ ಸನ್ನಿಹಿತವಾಗಿದ್ದಾವೆ. ಹೀಗೆ ಹೇಳ್ತಾ, ಭಜಕರ ಪಾಪವು ಭೂಲೋಕದಲ್ಲಿ ಕಳೆಬುತ್ತಾ ಎರಡೇಳು ಭುವನದ ವರ್ತಮಾನವ ತಿಳಿದು ഇരുಳು ಹಗಲು ಯೋಚನೆ ಮಾಡಿರಯ್ಯ ವರಶೀರ್ಷ ಪಾದಮೂಲ ಮಧ್ಯದಲ್ಲಿದ್ದ ವಿಸ್ತಾರವೆಲ್ಲ ಧೇನಿಸು ಸರ್ವಾಂಗದಿ. ಹೀಗೆ ಸತ್ಯಲೋಕದ ತನಕ, ಪಾತಾಳ ಲೋಕದಿಂದ ಹಿಡಿದು ಸತ್ಯಲೋಕದ ತನಕ, ಭಗವಂತನ ತಲೆಯಿಂದ ಉತ್ಪನ್ನವಾದ ಸತ್ಯಲೋಕದ ತನಕ ಎಲ್ಲ ಲೋಕಗಳಲ್ಲಿರುವಂತಹ ದೇವತೆಗಳು, ಅಲ್ಲಿರುವ ಭಗವದ್ರೂಪಗಳು, ಅಲ್ಲಿರುವವರ ವ್ಯಾಪಾರಗಳು, ಇದನ್ನು ನೀನು ಧ್ಯಾನವನ್ನು ಮಾಡ್ತಾನೇ ಇರು. ಯಾವುದನ್ನಾದರೂ ಒಂದನ್ನಾದರೂ ಧ್ಯಾನ ಮಾಡು. ಯಾವುದನ್ನು ಧ್ಯಾನ ಮಾಡಲಿಕ್ಕಾಗಲಿಲ್ಲ ಅಂದರೆ ಸಮುದ್ರ ತುಂಬ ಹತ್ತಿರದಲ್ಲಿದೆ, ಒಂದು ಕಲ್ಲು ಹಗ್ಗ ಕಟ್ಟಿಕೊಂಡು ಅಲ್ಲಿಗೆ ಹಾರಿಬಿಡು ಅಂತ ಹೇಳ್ತಾರೆ ವಿಜಯದಾಸರು. ಮತ್ತಿನ್ನೇನು ಬೇರೆ ಪರಿಹಾರ ಇಲ್ಲ. ಇಷ್ಟು ಹೇಳಿ ಇನ್ನೊಂದು ಕ್ರಮದ ಧ್ಯಾನ. ಇಲ್ಲಿ 14 ಲೋಕಗಳ ಚಿಂತನೆ ಮುಗೀತು, ನಮ್ಮ ಪಾಲಿನ ಚಿಂತನೆ ಮುಗೀತು. ಇನ್ನೊಂದು ಸ್ವಲ್ಪ ತನಿ ಬಿಟ್ಟಿದ್ದಾರೆ ವಿಜಯದಾಸರು. ದೇವರ ಒಂದೊಂದೇ ಪಾರದಲ್ಲಿ ಪಾದಾಭಿಮಾನಿ ಯಾರು? ಜಯಂತ. ಹಾಗೆ ಹೇಳ್ತಾ ಹೋಗ್ತಾರೆ. ಪಾರದಲ್ಲಿ ಜಯಂತ, ಮೇಢ್ರದಿಂದ ದಕ್ಷ ಪ್ರಜಾಪತಿ, ಋಷಣಗಳಿಂದ ಮಿತ್ರ, ರೇತಸ್ಸಿನಿಂದ ರುದ್ರ, ಆಮೇಲೆ ಭಗವಂತನ ರೇತಸ್ಸಿನಿಂದಲೇ ಉದಕಗಳು, ಬ್ರಹ್ಮಾಂಡಗಳು ಎಲ್ಲ ಅವನ ರೇತಸ್ಸಿನಿಂದಲೇ ಉತ್ಪನ್ನವಾಗಿದೆ. ಸ್ವಾಹ ಸ್ವಧಾ ಅನ್ನುವ ದೇವತೆಗಳು, ಅವನ ಸಮುದ್ರಗಳು, ಇದೆಲ್ಲ ಅವನ ರೇತಸ್ಸಿನಿಂದ ಉತ್ಪನ್ನವಾಗಿದೆಯಂತೆ. ಅವನ 2 ಇಕ್ಕೆಲೆಗಳಿಂದ ಗರುಡಶೇಷರು, ಹೃದಯದಿಂದ ಮೂಲ ಪ್ರಕೃತಿ, ರುದ್ರಾದಿ ದೇವತೆಗಳು ಅವನ ಮಧ್ಯದ ದೇಹದಿಂದ, ಎದೆ ಭಾಗದಿಂದ ರುದ್ರಾದಿ ದೇವತೆಗಳು, ಸ್ತನದಿಂದ ಧರ್ಮ ಪ್ರಜಾಪತಿ, ಅವನ ಗೋಳಕಗಳಿಂದ ಶಬ್ದಗಳು ದಿಗ್ದೇವತೆಗಳು, ಕರ್ಣೇಂದ್ರಿಯದಿಂದ ದಿಗ್ದೇವತೆಗಳು, ಕಣ್ಣಿನ ಗೋಳಕಗಳಿಂದ ಶಬ್ದಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಕರ್ಣದಿಂದ ದಿಗ್ದೇವತೆಗಳು, ಚಕ್ಷುರಿಂದ್ರಿಯದಿಂದ ಸೂರ್ಯಚಂದ್ರರು. ಹೀಗೆ ಭಗವಂತನ ಸರ್ವಾವಯಗಳಿಂದಲೂ ಕೂಡ ಇದೊಂದು ರೀತಿ ಪುರುಷ ಸೂಕ್ತ. ವಿರಾಟ ಧ್ಯಾನ ಅಂದ್ರೇನು? ಪ್ರತಿದಿನ ಯಾವ ಬ್ರಾಹ್ಮಣ ಪುರುಷ ಸೂಕ್ತ ಹೇಳೋದಿಲ್ಲ ಅವನು ಬ್ರಾಹ್ಮಣನೇ ಅಲ್ಲ. ಅದು ಗಾಯತ್ರಿಯಲ್ಲಿ ಪುರುಷ ಸೂಕ್ತದ ವ್ಯಾಖ್ಯಾನ, ಅದು ಗಾಯತ್ರಿಯ ವ್ಯಾಖ್ಯಾನ ಪುರುಷ ಸೂಕ್ತ. ಆ ಪುರುಷ ಸೂಕ್ತದ ಒಂದು ಸಂಕ್ಷಿಪ್ತವಾದ ಚಿಂತನೆಯನ್ನು ಕೂಡ ವಿಸ್ತಾರವಾಗಿ ನೀಡಿ, ಹೀಗೆ ಲೌಕಿಕ ವ್ಯವಹಾರವನ್ನು ಬಿಟ್ಟು ಭಗವಂತನ ಈ ರೂಪವನ್ನು ನಿರಂತರ ನೀನು ಧ್ಯಾನ ಮಾಡು. ಆಪಾದ ಮೋಳಿ ಪರ್ಯಂತ ವಿರಾಟ ದ್ವಿರೂಪವನ್ನೇ ಧ್ಯಾನಿಸು ಎರಡೊಂದು ಬಗೆಯಲಿ. ಅಪಾರ ಜಡಜೀವ ಇದರೊಳಿಪ್ಪವೆಂದು. ಈ 14 ಲೋಕಗಳು, 14 ಲೋಕದಲ್ಲಿ ತುಂಬಿದ ಅನಂತ ಸಂಖ್ಯೆಯ 5 ವಿಧದ ಜೀವರಾಶಿಗಳು. ಜೀವ ಜೀವರಲ್ಲಿ ಭೇದ, ಜಡ ಜಡರಲ್ಲಿ ಭೇದ, ಜೀವ ಈಶ, ಜೀವ ಜಡ, ಆಮೇಲೆ ಜೀವ ಪರಮಾತ್ಮ. ಈ ಪಂಚಭೇದಗಳಿಂದ ಸಮಗ್ರ ಜಗತ್ತಿದೆ ಅಂತ ಚಿಂತನೆ ಮಾಡ್ತಾ, ಈ ಅನಂತ ಜೀವರ ಅಂತರ್ಯಾಮಿಯಾಗಿ ವಿರಾಟ್ ರೂಪಿಯಾದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡ್ತಾ, ಒಬ್ಬೊಬ್ಬ ಮಾನವರು ಓಡಾಡಿದಾಗಲೂ, ಒಬ್ಬೊಬ್ಬ ಆ ಸಾಧಕರ ನೋಡಿದಾಗಲೂ ಭಗವಂತನ ಒಂದೊಂದು ವಿರಾಟ್ ರೂಪಗಳನ್ನು ನೀನು ಧ್ಯಾನ ಮಾಡ್ತಾ ಇರು. ಹೀಗೆ ಮಾಡ್ತಾ ಇದ್ರೆ ದ್ರೌಪದಿ ಪ್ರಿಯ ವಿಜಯ ವಿಠಲರೇನ ಆಪಾದ ಸೇರುವುದಕ್ಕೆ ಉಪಾಯ ವಿಹುದು ಅಂತ, ಭಗವಂತನ ಪಾದ ಸೇರಲಿಕ್ಕೆ ಇದು ತುಂಬ ದೊಡ್ಡ ಉಪಾಯ. ಇದಕ್ಕಿಂತ ಶ್ರೇಷ್ಠವಾದ ಸಾಧನ ಧರೆಯಲ್ಲಿ ಯಾವುದೂ ಇಲ್ಲ. ಪ್ರತೀಕಾದಲ್ಲಿ, ಪ್ರತೀಕಾದಲ್ಲಿ ಅಂದರೆ ನೀನು ಎಲ್ಲೆಲ್ಲಿ ನೋಡ್ತೀಯೋ ಅಲ್ಲಲ್ಲಿ ಅಂತ ಅರ್ಥ. ಪ್ರತಿಯೊಂದು ಪ್ರತೀಕದಲ್ಲಿಯೂ ಅಪ್ರತಿಹತನಾದ, ನೀನು ಎಲ್ಲೆಲ್ಲಿ ನೋಡ್ತೀಯೋ ಅಲ್ಲೆಲ್ಲ ಅಂತರ್ಯಾಮಿಯಾಗಿ ವಿರಾಟ್ ರೂಪಿಯಾದ ಈ ಪರಮಾತ್ಮನೇ ಇದ್ದಾನೆ. ಆದ್ದರಿಂದ ಯೋಗಿಗಳಿಗೆ ಮಧ್ವಾಚಾರ್ಯರು ಒಂದು ಮಾತನ್ನೇ ಹೇಳ್ತಾರೆ, ಅಧಮರಿಗೆ ಪ್ರತಿಮೆಯಲ್ಲಿ, ಉತ್ತಮರಿಗೆ ಹೃದಯದಲ್ಲಿ, ಇನ್ನೂ ಉತ್ತಮರಾದವರಿಗೆ ಕಂಡಲ್ಲಿ ಅಂತ. ಕಂಡಲ್ಲಿ ವಿಶ್ವರೂಪಕಾಂಬರೋ ಅಂತ ನೋಡಿದ ಅಧಿಷ್ಠಾನಗಳಲ್ಲೆಲ್ಲ ಭಗವಂತನ ವಿರಾಟ್ ರೂಪವನ್ನು ನೋಡ್ತಾರೆ. ತುಂಬ ದೊಡ್ಡ ಅರ್ಹತೆ ನಮಗೆ. ಪ್ರತಿಮೆಯಲ್ಲಿ ದೇವರನ್ನು ನೋಡಿದರೆ ನಮ್ಮ ಪುಣ್ಯ, ಅದಕ್ಕೆ ನಮಗೆ ತುಂಬ ಉದಾಸೀನ. ಯಾವಾಗ ದೇವ್ರ ಪೂಜೆ ಮುಗಿಯುತ್ತೋ ಹೊರಗೆ ಬರ್ತೀವೋ ಅಂತ ಕಾಯ್ತಿರ್ತೀವಿ ನಾವು. ನಮ್ಮ ತವಕ ಹೇಗಿರುತ್ತೆ ನೋಡಿ. ತುಂಬ ಹಿಂದೆ ಇದ್ದೇವೆ ನಾವು ಈ ಧ್ಯಾನದ ಪ್ರಕ್ರಿಯೆಯಿಂದ.
ಏಕಾಂತದ ಸ್ಥಳದಲ್ಲಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಇದನ್ನೆಲ್ಲ ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ್ದಾನೆ. ಏಕಾಂತ ಸ್ಥಳಕ್ಕೆ ಹೋಗಿ ಗಲಾಟೆಯಲ್ಲಿರುವ ಸ್ಥಳದಲ್ಲಿ ಕೂತು ಈ ವಿರಾಟ ಮೂರ್ತಿಯನ್ನು ಧ್ಯಾನ ಮಾಡಿ ಅಪ್ರತಿಹತನಾದ ಪತಿ ವಿಜಯ ವಿಠ್ಠಲ ವಿರಾಟ ಮೂರ್ತಿ ಧ್ಯಾನಿಸು ಅಂತ ಕೊನೆಗೆ ವಿಜಯದಾಸರು ಮುಕ್ತಾಯ ಮಾಡಿದ್ದಾರೆ. ಇದು ನಾನು ಬರೀ ಒಂದು ಪ್ರೋಕ್ಷಣೆ ಮಾಡಿದ್ದೇನೆ ಅಷ್ಟೇ. ವಾಸ್ತವಿಕವಾಗಿ ಇದರ ಪೂರ್ಣ ಇನ್ನೂ ವಿಸ್ತಾರವಾಗಿ ಅದರ ಚಿಂತನೆ ಮಾಡಲಿಕ್ಕೆ ಯಾವ ಯಾವ ಲೋಕದಲ್ಲಿರುವಂತಹ ವ್ಯಕ್ತಿಗಳೇನೋ, ಅವರ ಸ್ವಭಾವ ಏನೋ, ಅವರ ಪರಾಕ್ರಮ ಏನೋ, ಭಗವಂತ ಅವರಿಗೆ ಎಷ್ಟು ಶಕ್ತಿಯನ್ನು ಆವಾಹನೆ ಮಾಡ್ತಾನೆ. ಅವಾಗ ಹೇಳಿದ್ನಲ್ಲ 96 ಮಾಯೆಗಳು ಅಂದರೆ ಏನು, ಒಂದೊಂದೇ ವಿಚಾರಗಳನ್ನು ಮಾಡ್ತಾ ಹೋದಾಗ ಇದೊಂದು ದೊಡ್ಡ ಪ್ರಪಂಚವೇ, ವಿರಾಟ್ ರೂಪದ ಪ್ರಪಂಚವೇ ಇದೆ. ಇಷ್ಟು ಮಿತವಾದ ವಚನಗಳಲ್ಲಿ ವಿಜಯದಾಸರು ನಮಗೆ ತೋರಿಸಿ ಮಹಾ ಉಪಕಾರವನ್ನು ಮಾಡಿದ್ದಾರೆ. ಬಹುತೇಕ ಇವತ್ತೇನಾಗಿದೆ ಅಂದರೆ ಇಂಥ ದಾಸ ಸಾಹಿತ್ಯ ಗೋಷ್ಠಿಗಳಾಗಲಿ ವಿಜಯದಾಸರ ಆರಾಧನೆ ಆಗಲಿಲ್ಲ ಅಂದರೆ ಇವುಗಳೆಲ್ಲ ಹೊರಗಡೆನೇ ಬರಲ್ಲ. ಎಲ್ಲರೂ ಭಾಗವತ ಸಪ್ತಾಹ ಇಷ್ಟೇ ಒಂದು ಸೀಮಿತವಾದ ವ್ಯಾಪ್ತಿಯಲ್ಲಿರ್ತೇವೆ. ಇಂತಹ ಅಪೂರ್ವವಾದ ವಿಜಯದಾಸರ ಸುಳಾದಿಗಳನ್ನು ಚಿಂತನೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಇಂಥ ಪುಣ್ಯಕ್ಷೇತ್ರ, ವಾದಿರಾಜರು ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕೃಷ್ಣಕ್ಷೇತ್ರೇ ವಿನಶ್ಯತಿ, ಕೃಷ್ಣಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪಗಳನ್ನು ಪರಿಹಾರ ಮಾಡುವ ತಾಕತ್ತು ಉಡುಪಿಯ ಕೃಷ್ಣನ ಕ್ಷೇತ್ರಕ್ಕೆ ಇದೆಯಂತೆ. ಉಡುಪಿಯ ಕೃಷ್ಣನ ಕ್ಷೇತ್ರಕ್ಕಿಂತ ಅದಕ್ಕೆ ವಿಜಯದಾಸರು ತೀರ್ಥಕ್ಷೇತ್ರ ಸುಳಾದಿಯಲ್ಲಿ ಹೇಳ್ತಾರೆ ಇದು ಚರಮಯಾತ್ರೆ ಅಂತ ಹೇಳಿದ್ದಾರೆ. ಉಡುಪಿ ಕೃಷ್ಣನ ಯಾತ್ರೆ ಇದು ಚರಮಯಾತ್ರೆ ಅಂತ. ಅಂದರೆ ಮೋಕ್ಷಕ್ಕೆ ಹೋಗುವ ಸಾಧಕರು ಕೊನೆಗೆ ಹೋಗುವ ಕ್ಷೇತ್ರ ಯಾವುದು ಅಂದರೆ ಉಡುಪಿ ಕ್ಷೇತ್ರ ಅಂತ. ಆದ್ದರಿಂದ ಬಹುತೇಕ ಮೋಕ್ಷದ ತುಂಬ ಹತ್ತಿರ ನೀವು ಇದ್ದೀರಿ. ಆದ್ದರಿಂದ ಚೌಕಿ ಊಟ ಮಾಡಿದರೂ ಪುಣ್ಯ ಇದೆ ಅಂತ ನಿನ್ನೆ ಅದಮಾರ ಸ್ವಾಮಿಗಳೆಲ್ಲ ಹೇಳಿದ್ದಾರೆ. ಊಟ ಮಾಡಿರೋ ಅಲ್ಲಿ ಭೀಮಸೇನ ದೇವರು ಅಡಿಗೆ ಮಾಡ್ತಾರೆ ಅಂತ. ಊಟ ಮಾಡಿದ್ರೂ ಮೋಕ್ಷ, ಒಂದು ತುತ್ತು ಬಾಯಿಗೆ ಹಾಕೊಂಡ್ರೆ ಸಾಕಂತೆ. ರುಕ್ಮಿಣಿ ಕೃಷ್ಣ ಹೇಳ್ತಾನಂತೆ, ಶಬಾಷ್ ಅವನು ಮೋಕ್ಷಕ್ಕೆ ವೀಸಾ ತಗೊಂಡ ಅಂತಾನಂತೆ. ಎರಡನೇ ತುತ್ತು ತಿನ್ನಬೇಕಾದ್ರೆ ದೇವ್ರ ಮುಖ ಕ್ವಶನ್ ಮಾರ್ಕಿಗೆ ಹೋಗಿರುತ್ತಂತೆ. ಇನ್ನೇನು ಮಾಡಲಿ ರುಕ್ಮಿಣಿ, ನನ್ನ ಹತ್ರ ಮೋಕ್ಷ ಮಾತ್ರ ಇದೆ, ಎರಡನೇ ತುತ್ತು ತಿನ್ಬಿಡ್ತಾನೆ, ನಾನು ಏನು ಕೊಡಲಿ ಹೇಳು. ಕೊನೆಗೆ ನಿನ್ನ ಪಾರದ ಧ್ಯಾನ ಕೊಡು ಅಂತಾಳಂತೆ ರುಕ್ಮಿಣಿ. ಹಾಗೆ ಮಧ್ವಾಚಾರ್ಯರೇ ನೈವೇದ್ಯ ಮಾಡುವ ಅನ್ನದ ಕಣಕಣಗಳಲ್ಲಿ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನು ಪುಟ್ಟಿಸುವ ಸಾಮರ್ಥ್ಯ ಇನ್ನು ಯಾವ 14 ಲೋಕಗಳಲ್ಲಿಲ್ಲ, ಉಡುಪಿಯ ಕ್ಷೇತ್ರದಲ್ಲೇ ಇದೆ ಅಂತ ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಸಮಯದಲ್ಲಿ ವಿಜಯದಾಸರ ಬಗ್ಗೆ ಇಂತಹ ಪ್ರಾತಃ ಕಾಲದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಪಾದಂಗಳವರು ಇಂತಹ ಸತ್ಕರ್ಮ ಮಾಡುವ ಪ್ರಸಂಗದಲ್ಲಿ ಇದನ್ನು ಸಮರ್ಪಣೆ ಮಾಡುವಂತಹ ಯೋಗ ನನಗೆ ಸಿಕ್ಕಿದ್ದು ಯಾವುದೋ ಜನ್ಮಾಂತರದ ಸುಕೃತ ಅಂತ ಚಿಂತನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.